Hello everyone, welcome back to my channel Learn English with Sujata Hatti. Dear KSET aspirant, ಈ ಒಂದು ಸೆಷನ್ ಅಲ್ಲಿ ನಾವು KSET ಜನರಲ್ ಪೇಪರ್ ಯೂನಿಟ್ 9 KSET ಜನರಲ್ ಪೇಪರ್ ಯೂನಿಟ್ 9 ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್ ಅಂದರೆ ಜನರು ಅಭಿವೃದ್ಧಿ ಮತ್ತು ಪರಿಸರ ಅನ್ನುವಂತಹ ಒಂದು ಯೂನಿಟನ್ನು 9th ಯೂನಿಟನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ 9th ಯೂನಿಟ್ ಆದ ಮೇಲೆ ಇದು 5ನೇ ವಿಡಿಯೋ ಆಗಿರುತ್ತೆ. ಓಕೆ, ಇದಕ್ಕೂ ಮುಂಚೆ ನಾನು ಯೂನಿಟ್ 1 ಟೀಚಿಂಗ್ ಆ್ಯಪ್ಟಿಟ್ಯೂಡನ್ನು ನೋಡಿ, ಯೂನಿಟ್ 1 ಟೀಚಿಂಗ್ ಆ್ಯಪ್ಟಿಟ್ಯೂಡನ್ನು, ನೆಕ್ಸ್ಟು ಯೂನಿಟ್ 2 ರಿಸರ್ಚ್ ಆ್ಯಪ್ಟಿಟ್ಯೂಡನ್ನು, ಯೂನಿಟ್ 2 ರಿಸರ್ಚ್ ಆ್ಯಪ್ಟಿಟ್ಯೂಡನ್ನು, ನೆಕ್ಸ್ಟು ಯೂನಿಟ್ 4 ಕಮ್ಯುನಿಕೇಷನನ್ನು ಸಹ ನಾವು ಕಂಪ್ಲೀಟ್ ಮಾಡಿದ್ವಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ, ಸೊ ಸೀರೀಸ್ 1ಇಂದ ಕ್ಲಾಸಸನ್ನು ನೋಡ್ತಾ ಬರ್ರಿ. ಈ ಕ್ಲಾಸದ ಡಿಸ್ಕ್ರಿಪ್ಷನಲ್ಲಿ ನಾನು ಈ ಲಿಂಕನ್ನು ಆ್ಯಡ್ ಮಾಡಿರ್ತೀನಿ. ಓಕೆ, ನಿಮಗೆ ಈ ಕ್ಲಾಸದ PDF ಬೇಕಿತ್ತು ಅಂದರೆ ಲರ್ನ್ ಇಂಗ್ಲೀಷ್ ವಿತ್ ಸುಜಾತಾ ಹಟ್ಟಿ ಅನ್ನೋಂಥ ಒಂದು ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಆ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಈ PDF ಅನ್ನು ಶೇರ್ ಮಾಡಿರ್ತೀನಿ. ಓಕೆ, ಇನ್ನೊಂದು ವಿಚಾರ, ಒಂದು ಹೊಸ ಫೀಚರ್ ನನ್ನ ಯೂಟ್ಯೂಬ್ ಮೇಲೆ ಆನ್ ಆಗಿದೆ ನಿನ್ನೆಲಿಂದ. ಸೊ ಈ ಕ್ಲಾಸಲ್ಲಿ ನೀವು ಲೈಕ್ ಒತ್ತಿದ ನೆಕ್ಸ್ಟು ಈ ಕಮೆಂಟ್ ಇರುತ್ತೆ ಕೆಳಗಡೆ, ಆ ಕಮೆಂಟಲ್ಲಿ 2 ಡಾಟ್ ಬಂದಿರುತ್ತೆ. ಸೊ ಅದನ್ನು ಜಸ್ಟ್ ಹಿಂಗೆ ಸ್ವೀಪ್ ಮಾಡಿದರೆ ಸಾಕು, ಹೈಪ್ ಅಂತೇಳಿ ಬರುತ್ತೆ. ಸೊ ಆ ಹೈಪನ್ನು ಕ್ಲಿಕ್ ಮಾಡಿ, ಹೈಪಲ್ಲಿ ಒಂದಷ್ಟು ಪಾಯಿಂಟ್ಸ್ಗಳು ಬರ್ತಾ ಹೋಗ್ತವೆ. ಓಕೆ, ಲೈಕ್ ಮಾಡಿ ಮತ್ತು ಹೈಪ್ ಮಾಡೋದನ್ನು ಮರಿಬೇಡಿ. ಓಕೆ, ಲೆಟ್ಸ್ ಬಿಗಿನ್ ದ ಕ್ಲಾಸ್. ನೈಸರ್ಗಿಕ ಮತ್ತು ಶಕ್ತಿ ಸಂಪನ್ಮೂಲಗಳು, ನ್ಯಾಚುರಲ್ ಆ್ಯಂಡ್ ಎನರ್ಜಿ ರಿಸೋರ್ಸಸ್. ಓಕೆ, ಸ್ವಾಭಾವಿಕ ಅಥವಾ ನೈಸರ್ಗಿಕ ಸಂಪನ್ಮೂಲಗಳು, ನ್ಯಾಚುರಲ್ ರಿಸೋರ್ಸಸ್, ನಿಸರ್ಗದಲ್ಲಿ ಸ್ವಾಭಾವಿಕವಾಗಿ ದೊರೆಯುವಂಥ ಸಂಪನ್ಮೂಲಗಳನ್ನು ನಾವು ನೈಸರ್ಗಿಕ ಸಂಪನ್ಮೂಲಗಳಂತ ಕರಿತೀವಿ. ಅಂದರೆ ಈ ನೇಚರಲ್ಲಿ ಸಿಗ್ತಕ್ಕಂತಹ ಸ್ವಾಭಾವಿಕವಾಗಿ ದೊರೀತಕ್ಕಂಥ ಸಂಪನ್ಮೂಲಗಳಿಗೆ ನಾವು ನೈಸರ್ಗಿಕ ಸಂಪನ್ಮೂಲಗಳಂತ ಕರಿತೀವಿ. ಪರಿಸರ ವ್ಯವಸ್ಥೆಯ, ಜನಸಂಖ್ಯೆಯ, ಈ ಜೀವಿಗಳ ಕ್ರಿಯೆಗಳು ನಡೆಯಲು ನೋಡಿ, ಪರಿಸರ ವ್ಯವಸ್ಥೆಯ ಮತ್ತು ಜನಸಂಖ್ಯೆಯ ಜೀವಿಗಳ ಕ್ರಿಯೆಗಳು ನಡೆಯಲು ಅವಶ್ಯಕವಾಗಿರ್ತಕ್ಕಂತಹ ವಸ್ತು ಇರ್ಬೋದು ಅಥವಾ ಶಕ್ತಿಯ ರೂಪವೇ ಸಂಪನ್ಮೂಲವಾಗಿದೆ. ಓಕೆ, ಸ್ವಾಭಾವಿಕ ಸಂಪನ್ಮೂಲಗಳು ಸಹಜವಾಗಿ ಭೂಗೋಳದಿಂದ, ವಾಯುಮಂಡಲದಿಂದ, ಜಲಗೋಳದಿಂದ ಪಡೆಯುವಂತಹ ಘಟಕಾಂಶಗಳಿಂದ ಕೂಡಿವೆ. ನೋಡಿ, ಅದೇ ಸ್ವಾಭಾವಿಕ ಸಂಪನ್ಮೂಲಗಳು ಆಲ್ಮೋಸ್ಟ್ ನಾವು ಭೂಮಿಯಿಂದ ತಗೋಬೋದು, ವಾಯುವಿನಿಂದ ತಗೋಬೋದು ಅಥವಾ ಜಲದಿಂದ ತಗೋಬೋದು. ಇವೆಲ್ಲ ನ್ಯಾಚುರಲ್ ರಿಸೋರ್ಸಸ್ ಅಂತ ಕರಿತೀವಿ. ಈ ಎಲ್ಲ ಘಟಕಾಂಶಗಳಿಂದ ಕೂಡಿರ್ತಕ್ಕಂಥದ್ದು ಯಾವುದಂದರೆ ಈ ನ್ಯಾಚುರಲ್ ಆ್ಯಂಡ್ ಎನರ್ಜಿ ರಿಸೋರ್ಸ್ ಅಂತ ಹೇಳ್ಬೋದು. ಫಸ್ಟ್ ನಾವು ನೈಸರ್ಗಿಕ ಸಂಪನ್ಮೂಲಗಳ ವರ್ಗೀಕರಣ ನೋಡೋಣ. 2 ರೀತಿಯಲ್ಲಿ ವರ್ಗೀಕರಿಸಲಾಗಿದೆ. ಒಂದು ಮುಗಿಯದ ಸಂಪನ್ಮೂಲ, ನೆಕ್ಸ್ಟು ಮುಗಿಯದ ಸಂಪನ್ಮೂಲ ಒಂದಾದರೆ, ಇನ್ನೊಂದು ಮುಗಿಯುವಂತಹ ಸಂಪನ್ಮೂಲ. ಓಕೆ, ಫಸ್ಟು ಒಂದು ನೋಡ್ತಾ ಹೋಗೋಣ. ಮುಗಿಯದ ಸಂಪನ್ಮೂಲ, ಅದಕ್ಕೆ ನಾವು ಅಪರಿಮಿತ ಸಂಪನ್ಮೂಲ ಅಂತ ಕೂಡ ಕರಿತೀವಿ. ಇದು ನವೀಕರಣ ಹೊಂದುವ ಈ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಬಳಸಿಕೊಂಡಂತೆ ಅವುಗಳು ಮತ್ತೆ ಚೈತನ್ಯವನ್ನು ಪಡೆದುಕೊಂಡು ನಿರಂತರವಾಗಿ ಪುನರ್ಬಳಕೆಗೆ ಏನು ಮಾಡ್ತವೆ, ದೊರೀತಾ ಹೋಗ್ತವೆ. ಇವನ್ನು ನಾವು ಮುಗಿಯದ ಸಂಪನ್ಮೂಲ ಅಂತ ಕರಿತೀವಿ. ಗಾಳಿ, ನೀರು, ಅರಣ್ಯ, ಈ ಸೌರಶಕ್ತಿ ಅಂದರೆ ಸೂರ್ಯನ ಬೆಳಕಂದರೆ ನಾವು ಸೌರಶಕ್ತಿ ಅಂತ ಹೇಳ್ತೀವಿ. ಇತ್ಯಾದಿಗಳು ನಾವೆಷ್ಟು ಬಳಸ್ತೀವೋ ಅಷ್ಟು ಮತ್ತೆ ಅವು ಚೈತನ್ಯವನ್ನು ಪಡೆದುಕೊಳ್ತವೆ ಮತ್ತು ನಿರಂತರವಾಗಿ ನಮಗೆ ಪುನರ್ಬಳಕೆಗೆ ದೊರೀತಕ್ಕಂತಹ ಒಂದು ಸಂಪನ್ಮೂಲಗಳು ಯಾವುವು ಅಂದರೆ ಅವು ಮುಗಿಯದ ಸಂಪನ್ಮೂಲ. ಓಕೆ, ಇನ್ನು ಮುಗಿಯುವಂತಹ ಸಂಪನ್ಮೂಲಗಳು ಯಾವುವು ಅಂದರೆ ಇವನ್ನು ನಾವು ಪರಿಮಿತ ಸಂಪನ್ಮೂಲ. ನಾವು ಲಿಮಿಟೆಡ್ ಆಗಿ ಬಳಸಿದಷ್ಟು ಅವು ಖಾಲಿಯಾಗಿ ಹೋಗ್ಬಿಡ್ತವೆ. ನವೀಕರಣ ಹೊಂದದ ಈ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಬಳಸಿದಂತೆಲ್ಲ ಕ್ರಮೇಣ ಬರಿದಾಗ್ತಾ ಹೋಗ್ತವೆ. ಓಕೆ, ಅವುಗಳನ್ನು ಮತ್ತೆ ಸೃಷ್ಟಿಸಲಾಗುವುದೇ ಇಲ್ಲ. ಅದಕ್ಕೆ ನಾವು ಪುನರ್ ನವೀಕರಣಗೊಳಿಸಲು ಸಾಧ್ಯನೇ ಇಲ್ಲ. ಅದಕ್ಕೆ ನಾವು ಏನಂತ ಕರಿತೀವಿ, ಮುಗಿಯುವಂತಹ ಸಂಪನ್ಮೂಲ ಅಂತ ಕರಿದ್ವಿ. ಓಕೆ, ಉದಾಹರಣೆಗೆ ಖನಿಜಗಳಿರ್ಬೋದು, ಇಂಧನಗಳು, ನೈಸರ್ಗಿಕ ಅನಿಲಗಳು. ಓಕೆ, ಈ ಗಣಿಯಲ್ಲಿ ನಾವು ಚಿನ್ನವನ್ನು ತೆಗೆಯುವಂತಹ ಇದರಲ್ಲಿ ನಾವು ಅಟ್ಟಿ ಚಿನ್ನದ ಗಣಿಯನ್ನು ಮುಚ್ಚಲಾಗಿದೆ. ಈ ಥರ ಅವು ಒಂದಷ್ಟು ಯೂಸ್ ಮಾಡ್ದಂಗೆಲ್ಲ ಏನಾಗ್ತವೆ, ಬರಿದಾಗ್ತಾ ಹೋಗ್ತವೆ. ಇವಕ್ಕೆ ನಾವು ಮುಗಿಯುವಂತಹ ಸಂಪನ್ಮೂಲ ಅಂತ ಕರಿತೀವಿ. ಈಗ ಸೌರಶಕ್ತಿ, ಇದು ಒಂದು ಮುಗಿಯಲಾರದ ಸಂಪನ್ಮೂಲವಾಗಿದೆ ಅಲ್ವಾ. ಸೌರಶಕ್ತಿ ಅಂದರೆ ಸೂರ್ಯನ ಕಿರಣದಿಂದ ಪಡಿತಕ್ಕಂತಹ ಒಂದು ಸಂಪನ್ಮೂಲಕ್ಕೆ ನಾವು ಸೌರಶಕ್ತಿ ಅಂತ ಕರಿತೀವಿ. ಅದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೌರಶಕ್ತಿ ಎಂದರೆ ಸೂರ್ಯನಿಂದ ಬರುವಂತಹ ಶಕ್ತಿಯನ್ನು ವಿದ್ಯುತ್ ಅಥವಾ ಬಿಸಿ ನೀರಿಗೆ ಏನು ಮಾಡ್ತೀವಿ, ನಾವು ಬಳಸ್ತೀವಿ, ಪರಿವರ್ತಿಸ್ತೀವಿ. ಇನ್ನೊಂದ್ಸಲ ನೋಡಿ, ಸೌರಶಕ್ತಿ ಎಂದರೆ ಸೂರ್ಯನಿಂದ ಬರುವಂತಹ ಶಕ್ತಿಯನ್ನು ವಿದ್ಯುತ್ ಅಥವಾ ಬಿಸಿ ನೀರಿಗೆ ಪರಿವರ್ತಿಸುವಂತಹ ಶಕ್ತಿಯನ್ನು ನಾವು ಸೌರಶಕ್ತಿ ಅಂತ ಕರಿತೀವಿ. ಓಕೆ, ಸೌರಶಕ್ತಿಯ ಮೂಲಗಳು ಯಾವುವು ಹಾಗಿದ್ರೆ, ಸೌರಶಕ್ತಿಯ ಮೂಲಗಳು ಸೌರತಾಪ ಶಕ್ತಿ ಅಂದರೆ ಸೋಲಾರ್ ಥರ್ಮಲ್ ಎನರ್ಜಿ ಅಂತ ಹೇಳಿ ಕರಿತೀವಿ. ಸೂರ್ಯನ ಕಿರಣಗಳಿಂದ ಬಿಸಿಯನ್ನು ಪಡೀತಕ್ಕಂಥದ್ದು. ಓಕೆ, ಇದಕ್ಕೆ ನಾವು ಸೌರತಾಪ ಶಕ್ತಿ ಅಂತ ಕರಿತೀವಿ. ಉದಾಹರಣೆಗೆ ಸೌರ ಹೀಟರ್ಗಳು, ಈಗ ನಾವು ಮನೆಯಲ್ಲಿ ಬಳಸ್ತಕ್ಕಂಥ ಹೀಟರ್ಗಳಿರ್ಬೋದು, ಅಡುಗೆ ಚಿಲ್ಲಿಗಳು. ಓಕೆ, ಅಡುಗೆ ಚಿಲ್ಲಿಗಳಂದರೆ ಇಲ್ಲಿ ನೀರನ್ನು ಕುದಿಸ್ಲಿಕ್ಕೆ ಇಟ್ಟಾಗ ಬುಗ್ಗೆ ಥರ ಬರ್ತಿರುತ್ತೆ, ಅದಕ್ಕೆ ನಾವು ಅಡುಗೆ ಚಿಲ್ಲಿಗಳಂತ ಕರಿತೀವಿ. ನೆಕ್ಸ್ಟು ಸೌರ ವಿದ್ಯುತ್, ಸೋಲಾರ್, ಈ ಫೋಟೋವೋಲ್ಟಿಕ್ ಎನರ್ಜಿ ಅಂತ ಕರಿತೀವಿ. ಫೋಟೋವೋಲ್ಟಿಕ್
ಎನರ್ಜಿ ಸೌರ ವಿದ್ಯುತ್ಗೆ. ಈ ಸೌರ ಫಲಕಗಳ ಮೂಲಕ ಸೌರ ಕಿರಣಗಳನ್ನು ನೇರವಾಗಿ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸೋದು. ಓಕೆ, ಈ ಸೌರ ಫಲಕಗಳು ಅಂದರೆ ನಾವೇನು ಮಾಳಿಗೆ ಮೇಲೆ ಅಳವಡಿಸಿರ್ತಕ್ಕಂತಹ ಈ ಸೌರಶಕ್ತಿ ಏನಿರುತ್ತಲ್ಲ, ಅದರಿಂದ ನಾವು ಸೂರ್ಯನ ಕಿರಣಗಳನ್ನು ನೇರವಾಗಿ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವಂಥದ್ದು. ಓಕೆ, ಇನ್ನು ಸೌರಶಕ್ತಿ ಉಪಯೋಗಗಳೆಂದರೆ ಮನೆ ಕೆಲಸಕ್ಕಿರ್ಬೋದು, ಕಚೇರಿ ಕೆಲಸಕ್ಕೆ, ಶಾಲೆಗಳಲ್ಲಿ ವಿದ್ಯುತ್ ಉತ್ಪಾದನೆಗಿರ್ಬೋದು. ನೆಕ್ಸ್ಟು ನೀರನ್ನು ಬಿಸಿಗೊಳಿಸಲಿಕ್ಕೆ ಅಂದರೆ ಸೋಲಾರ್ ವಾಟರ್ ಹೀಟರ್. ಈಗ ದೊಡ್ಡ ದೊಡ್ಡ ಹಾಸ್ಟೆಲ್ಗಳಲ್ಲಿ ಇರ್ಬೋದು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ಲಿ ಇರ್ಬೋದು, ಏನು ಮಾಡ್ತಾರೆ ಅಂದರೆ ಸೋಲಾರನ್ನು ಅಳವಡಿಸ್ತಾರೆ ಮಾಳಿಗೆ ಮೇಲೆ ಅಲ್ವಾ. ಈ ಆಫ್ಟರ್ ಮೇಲೆ ಸೋಲಾರನ್ನು ಅಳವಡಿಸ್ಬಿಟ್ಟು ಆ ಬಿಸಿ ನೀರಿಗೋಸ್ಕರ ಬಳಸ್ತಕ್ಕಂಥದ್ದು. ಇವಿಷ್ಟಕ್ಕೂ ಇವಿಷ್ಟೇನಾಗ್ತವೆ ಸೌರಶಕ್ತಿಯ ಉಪಯೋಗಗಳಾಯಿತು. ನೆಕ್ಸ್ಟು ಇನ್ನೂ ಇದ್ದಾವೆ ಉಪಯೋಗಗಳು ಅಡುಗೆ ಮಾಡಲಿಕ್ಕೆ ಅಲ್ವಾ. ಸೋಲಾರ್ ಕುಕ್ಕರ್ ಅಂತೇನು ಕರಿತೀವಲ್ಲ, ಪ್ರೆಷರ್ ಕುಕ್ಕರ್, ಅದಕ್ಕೂ ಸಹ ನಾವು ಸೋಲಾರನ್ನು ಬಳಸಬಹುದು. ಬೀದಿ ದೀಪಗಳು, ಪಂಪ್ಸೆಟ್ಗಳು, ಟ್ರಾಫಿಕ್ ಸಿಗ್ನಲ್ಗಳಲ್ಲಿಯೂ ಸಹ ನಾವು ಸೋಲಾರನ್ನು ಬಳಸ್ತೀವಿ. ಆಲ್ಮೋಸ್ಟ್ ಸೋಲಾರ್ ಈಗ ಎಲ್ಲಿ ಇಲ್ಲ ಅಂತೀರಿ, ಆಲ್ಮೋಸ್ಟ್ ಎಲ್ಲ ಸೈಡಲ್ಲೂ ನಾವು ಸೋಲಾರನ್ನು ಉಪಯೋಗಿಸ್ತಕ್ಕಂತಹ ರೀತಿ ನಮಗೆ ತಿಳಿದಿದೆ. ಉಪಗ್ರಹಗಳಿಂದ ಶಕ್ತಿಯನ್ನು ಪೂರೈಸಿಕೊಳ್ಳಲಿಕ್ಕೆ ಸೌರಶಕ್ತಿಯ ಲಾಭಗಳಂತ ನೋಡ್ತಾ ಹೋದರೆ, ಸೌರಶಕ್ತಿಯ ಲಾಭಗಳು ವಿಶೇಷ ಮತ್ತು ಉಚಿತ ಶಕ್ತಿ. ನೋಡಿ, ವಿಶೇಷ ಮತ್ತು ಉಚಿತ ಶಕ್ತಿ. ನೆಕ್ಸ್ಟು ಈ ಪರಿಸರ ಸ್ನೇಹಿ ಮತ್ತು ಮಾಲಿನ್ಯವನ್ನು ಉಂಟು ಮಾಡದ್ದು. ಓಕೆ, ಈ ಸೌರಶಕ್ತಿಯನ್ನು ಬಳಸ್ಕೊಳ್ಳೋದ್ರಿಂದ ಆಲ್ಮೋಸ್ಟ್ ಒಂದು ಸ್ವಲ್ಪ ನಾವು ಮಾಲಿನ್ಯವನ್ನು ಕಡಿಮೆ ಮಾಡ್ಬೋದು, ವಿದ್ಯುತ್ ಬಿಲ್ಲನ್ನು ಕಡಿಮೆ ಮಾಡ್ಬೋದು ಅಲ್ವಾ. ನೆಕ್ಸ್ಟು ಗ್ರಾಮೀಣ ಹಾಗೂ ದೂರದ ಪ್ರದೇಶಗಳಲ್ಲಿ ಸಹ ಉಪಯುಕ್ತವಾಗುತ್ತೆ. ಈಗ ನಾವು ಕರೆಂಟಿನ ಕೇಬಲ್ ಕನೆಕ್ಷನ್ ಇಲ್ಲದೇ ಇರತಕ್ಕಂಥ ಪ್ರದೇಶಗಳಲ್ಲಿ, ಈ ಹೊಲಗಳಲ್ಲಿ ಅಥವಾ ಗುಡ್ಡಗಾಡು ಪ್ರದೇಶಗಳಲ್ಲಿ ಈ ವಿದ್ಯುತ್ತದ ಕನೆಕ್ಷನ್ ಇರಲ್ಲ. ಅಂತಹ ಪ್ರದೇಶಗಳಲ್ಲಿ ನಾವು ಸೋಲಾರನ್ನು ಈಸಿಯಾಗಿ ಉಪಯೋಗ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ನೋಡಿ ಮಣ್ಣುಗಳನ್ನು ನೋಡ್ತಾ ಹೋಗೋಣ. ಮಣ್ಣುಗಳಂದರೆ ಈ ಮಣ್ಣುಗಳು ಸಾಯಿಲ್ಸ್. ಭಾರತದ ಮಣ್ಣುಗಳಲ್ಲಿ ಮತ್ತು ನಾವು 8 ಪ್ರಕಾರಗಳಾಗಿ ವಿಂಗಡಣೆ ಮಾಡಿದ್ವಿ. ಸೊ ಮಣ್ಣುಗಳು ಯಾಕೆ ತೊಗೊಂಡಿದ್ದೀನಿ ಅಂದರೆ ಮೇ ಬಿ ಕೇಳ್ಬೋದಂತ. ಮೆಕ್ಕಲು ಮಣ್ಣು. ಓಕೆ, ಇದನ್ನು ನಾವು ಗಂಗಾ, ಯಮುನಾ ನದಿ ಬಯಲು ಪ್ರದೇಶಗಳಲ್ಲಿ ಈ ಕಡಲ ತೀರದ ಉದ್ದಕ್ಕೂ ದೊರೆತಕ್ಕಂತಹ ಮಣ್ಣು ಯಾವುದು ಅಂದರೆ ಅದು ಮೆಕ್ಕಲು ಮಣ್ಣು. ಓಕೆ, ನಮ್ಮಲ್ಲೆಲ್ಲ ಸಿಗಲ್ಲ ಮೆಕ್ಕಲು ಮಣ್ಣು. ಭತ್ತ, ಕಬ್ಬು, ಈ ಹತ್ತಿ, ಗೋಧಿ ಬೆಳೆಗಳಿಗೆ ಇದು ಸೂಕ್ತವಾಗಿರ್ತಕ್ಕಂತಹ ಮಣ್ಣಾಗಿದೆ. ಇನ್ನು ಕಪ್ಪು ಮಣ್ಣು ಹತ್ತಿ ಬೆಳೆಸಲಿಕ್ಕೆ ಇದು ಅತ್ಯಂತ ಸೂಕ್ತವಾಗಿರ್ತಕ್ಕಂಥದ್ದು ಯಾವುದು ಅಂದರೆ ಕಪ್ಪು ಮಣ್ಣಾಗಿದೆ. ಈ ಭಾರವಾದ ಸ್ವತಃ ಉಳಲ್ಪಡುವಂತಹ ಮಣ್ಣು ಎಂದೇ ಕರೆಯಲ್ಪಡುತ್ತೆ. ಇದು ತಂಬಾಕು, ಜೋಳ, ಎಣ್ಣೆಕಾಳು ಈ ಬೆಳೀಲಿಕ್ಕೆ ಸೂಕ್ತವಾಗಿರ್ತಕ್ಕಂಥದ್ದು ಕಪ್ಪು ಮಣ್ಣು. ಆಂಧ್ರ ಪ್ರದೇಶ, ಗುಜರಾತ್ ರಾಜ್ಯಗಳಲ್ಲಿ ಮತ್ತು ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಕಂಡುಬರ್ತಕ್ಕಂಥದ್ದು ಯಾವುದು ಅಂದರೆ ಕಪ್ಪು ಮಣ್ಣು. ನೆಕ್ಸ್ಟು ಕೆಂಪು ಮಣ್ಣು ನಮ್ಮ ಸೈಡ್ ಇರ್ತಕ್ಕಂಥದ್ದು. ಕೆಂಪು ಮಣ್ಣು, ಹಗುರ ಮಣ್ಣು ತಮಿಳುನಾಡು, ಕರ್ನಾಟಕ, ಕೆಲವು ಭಾಗದಲ್ಲಿ ಆಂಧ್ರ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥದ್ದು ಕೆಂಪು ಮಣ್ಣು. ರಾಗಿ, ಭತ್ತ, ಕಬ್ಬು, ದ್ವಿದಳ ಧಾನ್ಯಗಳನ್ನು ಏನು ಮಾಡ್ತಾರೆ ಇಲ್ಲಿ ಬೆಳೀತಾ ಹೋಗ್ತಾರೆ. ನೆಕ್ಸ್ಟ್ ಜಂಬಿಟ್ಟಿಗೆ ಮಣ್ಣು. ಈ ಮಣ್ಣನ್ನು ನಾವು ಅಮ್ಮಿಯ ಮಣ್ಣಾಗಿ ಪಶ್ಚಿಮ ಘಟ್ಟಗಳು, ವಿಂಧ್ಯ ಪರ್ವತ ಇರ್ಬೋದು, ಸಾತ್ಪುರ ಶ್ರೇಣಿ ಇರ್ಬೋದು, ಈ ರಾಜಮಹಲ್ ಬೆಟ್ಟಗಳಲ್ಲಿ ಕಂಡುಬರ್ತಕ್ಕಂಥದ್ದು ಜಂಬಿಟ್ಟಿಗೆ ಮಣ್ಣಾಗಿದೆ. ಓಕೆ, ಈ ಮಣ್ಣಿನ pH ಅನ್ನು ಕೇಳ್ತಾರೆ. ಸೊ ಮಣ್ಣಿನಲ್ಲಿ pH ಪ್ರಮಾಣ ಎಷ್ಟಿರುತ್ತೆ ಅಂದರೆ 7ಕ್ಕಿಂತ ಹೆಚ್ಚಾಗಿರುತ್ತೆ. ನೋಡಿ, 7ಕ್ಕಿಂತ ಹೆಚ್ಚಾಗಿರುತ್ತೆ. ಅದು ಎಲ್ಲಿ ಅಂದರೆ ಆಮ್ಲ ಮಣ್ಣಿನಲ್ಲಿ, ಅಂದರೆ ಈ ಆ್ಯಸಿಡಿಕ್ ಸಾಯಿಲ್ ಏನಿರುತ್ತಲ್ಲ, ಆ ಆ್ಯಸಿಡಿಕ್ ಸಾಯಿಲ್ಗಳಲ್ಲಿ ಮಣ್ಣಿನ pH ಎಷ್ಟಾಗಿರುತ್ತೆ ಅಂದರೆ 7ಕ್ಕಿಂತ ಹೆಚ್ಚಾಗಿರುತ್ತೆ. ಈ ತಟಸ್ಥ ಮಣ್ಣು ಅಂತ ಹೇಳಿರ್ತಾರೆ, ನ್ಯೂಟ್ರಲ್ ಸಾಯಿಲ್, ಅದೇನು ಚೇಂಜಸ್ ಆಗಲ್ಲ, ನ್ಯೂಟ್ರಲ್ ಆಗಿ ಇರುತ್ತೆ. ಸೊ ಅಂತಹ ಮಣ್ಣಿನಲ್ಲಿ ಇರ್ತಕ್ಕಂತಹ ಈ pH ಎಷ್ಟು ಅಂದರೆ ಅದು ಓನ್ಲಿ 7 ಆಗಿರುತ್ತೆ. ಓಕೆ, ನೆಕ್ಸ್ಟು ಕ್ಷಾರೀಯ ಮಣ್ಣು ಅಂತ ಬರುತ್ತೆ. ಈ ಬೇಸಿಕ್ ಸಾಯಿಲ್ ಅಂತ ಏನು ಕರಿತೀವಿ ಅದು ಕೂಡ 7ಕ್ಕಿಂತ ಕಡಿಮೆ ಆಗಿರುತ್ತೆ. ಓಕೆ, ಈ ಕ್ಷಾರೀಯ ಅಥವಾ ಬೇಸಿಕ್ ಸಾಯಿಲಲ್ಲಿ 7ಕ್ಕಿಂತ ಕಡಿಮೆ ಇದ್ದರೆ, ಈ ನ್ಯೂಟ್ರಲ್ ಸಾಯಿಲಲ್ಲಿ 7 ಇರುತ್ತೆ. ಈ ಆಮ್ಲ ಮಣ್ಣು ಆಸಿಡಿಕ್ ಸಾಯಿಲ್ ಏನು ಕರಿತೀವಲ್ಲ ಅದರಲ್ಲಿ 7 pH ಅನ್ನು ಹೊಂದಿರುತ್ತೆ. ಓಕೆ, ಇದಿಷ್ಟು ಮಣ್ಣಿನ ಬಗ್ಗೆ ಆಯಿತು. ನೆಕ್ಸ್ಟು ವಾಯು ಅಥವಾ ಪವನಶಕ್ತಿ. ವಾಯು ಮೇಲೆ ಆಲ್ಮೋಸ್ಟ್ ಕ್ವಶನ್ಗಳು ಕೇಳ್ತಾರೆ, ಹಾಗಾಗಿ ತೊಗೊಂಡಿದ್ದೀನಿ ನಾನು ವಾಯು ಅಥವಾ ಪವನಶಕ್ತಿ. ಈ ಹೈಡ್ರೋಕಾರ್ಬನ್ ಕಾಂಪೌಂಡುಗಳು ವಿವರಣೆಯನ್ನು ಕೊಡ್ತೀನಿ ಫಸ್ಟು. ಯಾಕೆಂದರೆ ಈ ವಾಯು ಮಾಲಿನ್ಯಕ್ಕೆ ಮುಖ್ಯವಾಗಿ ಕಾರಣಕರ್ತ ಆಗಿರ್ತಕ್ಕಂಥದ್ದು ಏನು ಅಂದರೆ, ವಾಯು ಮಾಲಿನ್ಯಕ್ಕೆ ಮುಖ್ಯವಾಗಿ ಈ ಹೈಡ್ರೋಕಾರ್ಬನ್ ಕಾಂಪೌಂಡ್ಗಳು ಅಲ್ಲ. ವಾಯು ಮಾಲಿನ್ಯಕ್ಕೆ ಪ್ರಮುಖ ಕಾರಣಗಳಲ್ಲಿ ಈ ಹೈಡ್ರೋಕಾರ್ಬನ್ ಕಾಂಪೌಂಡುಗಳು ವೆರಿ ಇಂಪಾರ್ಟೆಂಟಾಗಿ ಪ್ರಭಾವ ಬೀರುತ್ತೆ. ಇವು ವಾಹನಗಳಿಂದ, ಕೈಗಾರಿಕೆಗಳಿಂದ ಹಾಗೂ ಇಂಧನದ ದಹನದಿಂದ ಹೊರಬರ್ತಕ್ಕಂತಹ ಏನು ಕಾರ್ಬನ್ ಡೈಆಕ್ಸೈಡ್ ಇದೆ ಅಲ್ವಾ, ಕಾರ್ಬನ್ ಮೊನಾಕ್ಸೈಡು, ಕಾರ್ಬನ್ ಡೈಆಕ್ಸೈಡು, ಮೀಥೇನು ಮುಂತಾದ ಹಾನಿಕಾರಕಕ್ಕಿದು ವಾಯುವನ್ನು ಉತ್ಪತ್ತಿ ಮಾಡ್ತಾ ಹೋಗುತ್ತೆ. ಓಕೆ, ಅದಕ್ಕೆ ನಾವು ಇದು ಒಂದು ಕ್ವಶನ್ ಬಂದಿದೆ KCETಗೆ, ನಾನು ನೆಕ್ಸ್ಟ್ ತೊಗೊಳ್ತೀನಿ ಕ್ವಶನನ್ನು. ವಾಯು ಅಥವಾ ಪವನಶಕ್ತಿ ಅಂದರೆ ಏನಂತ ನೋಡೋಣ. ವಾಯು ಅಂದರೆ ಗಾಳಿ. ಓಕೆ,
ಈ ಗಾಳಿಯ ಚಲನಶಕ್ತಿಯನ್ನು ಬಳಸಿಕೊಂಡು ಪಡೆಯುವಂತಹ ಶಕ್ತಿಯನ್ನು ನಾವು ಪವನ ಶಕ್ತಿ ಅಂತ ಕರಿತೀವಿ. ಗಾಳಿ ಚಕ್ರಗಳು, ಈ ವಿಂಡ್ ಟರ್ಬಿನ್ಸ್ಗಳನ್ನು ನೋಡ್ತೀವಿ, ಆಲ್ಮೋಸ್ಟ್ ನಮ್ಮ ಸೈಡ್ ಕಾಣಿಸ್ತವೆ. ಆ ವಿಂಡ್ ಟರ್ಬಿನ್ಸ್ಗಳು ಗಾಳಿಯಿಂದ ತಿರುಗಿ ಅದರಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡಿಸ್ತಾರೆ. ಓಕೆ, ಆ ಒಂದಷ್ಟು ರೆಕ್ಕೆಗಳಿಂದ 1-3 ರೆಕ್ಕೆಗಳನ್ನು ಅಳವಡಿಸ್ಬಿಟ್ಟು, ಯಾವುದಕ್ಕೆ ಅಂದರೆ ವಿಂಡ್ಸ್ ಟರ್ಬನ್ ಅಂತೇಳಿ ಕರಿತೀವಿ. ಅಳವಡಿಸಿರ್ತಕ್ಕಂತಹ ಆ ಗಾಲಿಗಳು ಅಥವಾ ಆ ರೆಕ್ಕೆಗಳಿಂದ ಏನಾಗುತ್ತೆ, ಈ ಗಾಳಿಯ ಮೂಲಕ ಅದು ತಿರುಗಿ ವಿದ್ಯುತ್ತನ್ನು ಉತ್ಪಾದನೆ ಮಾಡುತ್ತೆ. ಇದನ್ನು ನಾವು ಅಥವಾ ಯಾಂತ್ರಿಕ ಕೆಲಸಗಳನ್ನು ಕೂಡ ಮಾಡ್ತಾ ಹೋಗುತ್ತೆ. ಇದರ ಉಪಯೋಗ ನೋಡ್ತಾ ಹೋದರೆ ಆ ಗಾಳಿ ಅಥವಾ ಪವನ ಶಕ್ತಿದು ವಿದ್ಯುತ್ ಉತ್ಪಾದನೆ ಮಾಡುತ್ತೆ ವಿಂಡ್ ಪವರ್ ಪ್ಲ್ಯಾಂಟ್ಸ್ಗಳ ಮೂಲಕ. ಓಕೆ, ನೀರು ಎತ್ತುವುದು, ಕೊಳವೆ ಬಾವಿಗಳ ಮೂಲಕ ಕೃಷಿ ನೀರಾವರಿಗೆ ನಾವು ಏನು ಮಾಡ್ತೀವಿ, ಈ ವಿಂಡ್ಸ್ ಪವನ ಶಕ್ತಿಯನ್ನು ಏನು ಮಾಡ್ಬೋದು ಅಂದರೆ ಅಳವಡಿಸ್ಕೊಳ್ಬಹುದು. ನೆಕ್ಸ್ಟ್ ನೋಡೋಣ, ಕೆಳಗಿನವುಗಳಲ್ಲಿ ಯಾವುದು ಅಜೈವಿಕ ಘಟಕಾಂಶಗಳಾಗಿವೆ. ನೋಡಿ, ಫಸ್ಟಿಂದ ಕ್ಲಾಸಸ್ಸನ್ನು ಕೇಳ್ತಾ ಬಂದರೆ ಕೆಳಗಳಲ್ಲಿ ಯಾವುದು ಅಜೈವಿಕ ಘಟಕಾಂಶ, ಯಾವುದು ಜೈವಿಕ ಘಟಕಾಂಶ ಅಂತೇಳಿ ನಾನು ಹೇಳಿದ್ದೀನಿ. ಒತ್ತಡ, ಸೌರಶಕ್ತಿ, ತಾಪಮಾನ. ಓಕೆ, ಇವಿಷ್ಟು ಅಜೈವಿಕ ಘಟಕಾಂಶವಾಗಿದೆ. ಜೈವಿಕ ಅಲ್ಲ, ಅಜೈವಿಕ ಘಟಕಾಂಶ. ಅದಕ್ಕೆ ಆನ್ಸರ್ ಮೇಲಿನ ಎಲ್ಲವೂ ಸರಿಯಾಗುತ್ತೆ. ಆನ್ಸರ್ ಮೇಲಿನ ಎಲ್ಲವೂ ಸರಿಯಾದ ಆನ್ಸರ್. ನೆಕ್ಸ್ಟು, ಸಿಹಿ ನೀರು ಭೂಮಿಯ ಅಂತರಾಳದಲ್ಲಿರುವಂತಹ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ. ಸಿಹಿ ನೀರು ಭೂಮಿಯ ಅಂತರಾಳದಲ್ಲಿರುವಂತಹ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ. ಸೊ ಯಾರೆಲ್ಲ ಲಾಸ್ಟ್ ಕ್ಲಾಸ್ ನೋಡಿಲ್ವೋ ಸೀರೀಸ್ 1ಇಂದ ನೋಡ್ತಾ ಬರ್ರಿ. ಈ ಕ್ವಶನ್ಗೆ ಆರಾಮಾಗಿ ನೀವು ಈಸಿಯಾಗಿ ಏನು ಮಾಡ್ಬೋದು, ಆನ್ಸರನ್ನು ಮಾಡ್ಬೋದು. ಸಿಹಿ ನೀರು ಭೂಮಿಯ ಅಂತರಾಳದಲ್ಲಿರ್ತಕ್ಕಂತಹ ಪ್ರಮಾಣ ಎಷ್ಟು ಅಂತ ನಾನು ಹೇಳಿದ್ದೀನಿ ಲಾಸ್ಟ್ ಕ್ಲಾಸಲ್ಲಿ. ದಟ್ ಈಸ್ 2.2. 2.2 ರೈಟ್ ಆನ್ಸರ್. ವಾಯು ಮಾಲಿನ್ಯಕ್ಕೆ ಮುಖ್ಯ ಕಾರಣವಾಗುವಂಥ ಕಾಂಪೌಂಡುಗಳು ಯಾವ್ಯಾವು ನೋಡಿ. ಮಾಲಿನ್ಯಕ್ಕೆ ಮುಖ್ಯವಾಗಿರ್ತಕ್ಕಂತಹ ವಾಯು ಮಾಲಿನ್ಯಕ್ಕೆ ಕಾರಣವಾಗಿರ್ತಕ್ಕಂತಹ ಮುಖ್ಯ ಕಾಂಪೌಂಡ್ಗಳಾಗಲೇ ಹೇಳಿದೆ ನಾನು. ಸಲ್ಫರ್ ಕಾಂಪೌಂಡು, ನೈಟ್ರೋಜನ್ ಕಾಂಪೌಂಡು, ಆಕ್ಸಿಜನ್ ಕಾಂಪೌಂಡು, ಹ್ಯಾಲೋಜನ್ ಕಾಂಪೌಂಡು. ಓಕೆ, ಇದರಲ್ಲಿ ಯಾವುದು ಇಲ್ಲೇ ಇಲ್ಲಲ್ಲ ಮೇಡಮ್, ನೈಟ್ರೋಜನ್ ಕಾಂಪೌಂಡ್ ಈಸ್ ರಿಲೇಟೆಡ್. ನಾನು ಆಗಲೇ ಹೇಳಿದಾಗೆ ಹೈಡ್ರೋಜನ್ ಕಾಂಪೌಂಡ್ ಇದೆ. ನೋಡ್ಬರೋಣ. ಹೈಡ್ರೋಕಾರ್ಬನ್ ಕಾಂಪೌಂಡ್ಗಳು ಅತಿ ಮುಖ್ಯವಾಗಿ ವಾಯು ಮಾಲಿನ್ಯಕ್ಕೆ ಪ್ರಮುಖವಾಗಿರ್ತಕ್ಕಂತಹ ಕಾರಣವಾಗಿದೆ. ಇದನ್ನು ಕ್ವಶನನ್ನು ಒಂದ್ಸಲ ಇಂಗ್ಲೀಷಲ್ಲಿ ನೋಡಬೇಕು, ಆಗಿದ್ರೆ ಬೇಗವಾಗಿ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಶಬ್ದದ ತೀವ್ರತೆಯನ್ನು ಅಳೆಯಲಿಕ್ಕೆ ಬಳಸುವಂತಹ ಮಾಪನ ಯಾವುದು ನೋಡಿ. ನಾನು ಶಬ್ದ ಮಾಲಿನ್ಯ ಹೇಳುವಾಗ ಹೇಳಿದ್ದೀನಿ ಡೆಸಿಬಲ್ ಅಂತೇಳಿ. ಓಕೆ, ಡೆಸಿಬಲ್ ಶಬ್ದ ಮಾಲಿನ್ಯವನ್ನು ಅಳೆಯಲು ಬಳಸ್ತಕ್ಕಂತಹ ಮಾಪನ ಯಾವುದಂದರೆ ಡಿಬಿ ಅಲ್ವಾ. ಡಿಬಿ ಯಾರೆಲ್ಲ ನೋಡಿಲ್ಲೋ ಸೀರೀಸ್ 1ಇಂದ ಕ್ಲಾಸಸನ್ನು ನೋಡ್ತಾ ಬರ್ರಿ. ಈ ಎಲ್ಲ ಕ್ವಶನ್ಸ್ಗಳು ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಶಬ್ದದ ತೀವ್ರತೆಯನ್ನು ಅಳೆಯಲು ಬಳಸ್ತಕ್ಕಂಥ ಮಾಪನ ಯಾವುದು ಅಂದರೆ ಡೆಸಿಬಲ್. ನಾನು ಆ ಶಬ್ದದಲ್ಲಿರ್ತಕ್ಕಂಥ ಅಂದರೆ ಎಲ್ಲ ತರಹದ ಶಬ್ದಗಳ ಚಾರ್ಟನ್ನು ಕೂಡ ನಾನು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಈ ಪಿಸುಗುಟ್ಟುವಂತಹ ಮಾತಿನಲ್ಲಿ ಬರ್ತಕ್ಕಂಥ ಶಬ್ದದ ಡೆಸಿಬಲ್ ಎಷ್ಟು ಅಂತ ಕೇಳಿದರೆ, ಸೊ ಅದು 40 to 60. ಅದು ಕೂಡ ಕ್ವಶನ್ ಆಗಿದೆ. 40 to 60 2015ರ ಕೆಸೆಟ್ ಕ್ವಶನ್ಗೆ. ಸೊ ಕಂಪ್ಲೀಟಾಗಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಸೀರೀಸ್ 1ಇಂದ ನೋಡ್ತಾ ಬರ್ರಿ. ಸಂಯುಕ್ತ ರಾಷ್ಟ್ರಗಳು 2015ರಲ್ಲಿ ನಿಗದಿಪಡಿಸಿದಂತಹ ಸುಸ್ಥಿರ ಅಭಿವೃದ್ಧಿಯ ಗುರಿಗಳು SDG ಏನು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನಿದೆ ಅಲ್ಲ, ಅವುಗಳನ್ನು ಯಾವ ವೇಳೆಗೆ ಸಾಧಿಸಬೇಕು ಅಂತೇಳಿ ಗುರಿಯನ್ನು ಹೊಂದಿದ್ರು ಅಂತ ಕ್ವಶನ್ ಇದೆ ಇಲ್ಲಿ. ಸೊ ಇದು ಸೆಕೆಂಡ್ ವಿಡಿಯೋ, ಐ ಥಿಂಕ್ ಸೆಕೆಂಡ್ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಸಂಯುಕ್ತ ರಾಷ್ಟ್ರಗಳು 2015ರಲ್ಲಿ ನಿಗದಿಪಡಿಸಿರ್ತಕ್ಕಂತಹ ಈ ಸುಸ್ಥಿರ ಅಭಿವೃದ್ಧಿಯ ಗುರಿಗಳಲ್ಲಿ ಓಕೆ SDG ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳು ಎಷ್ಟಿದೆ ಅಂದರೆ 17 ಗೋಲ್ಸ್ಗಳಿದೆ. ಇದು ಫಸ್ಟ್ ಕ್ಲಾಸಲ್ಲಿ ಮಾಡಿದ್ದೀನಿ ನಾನು. SDG ಅಂದ್ರೇನು, MDG ಅಂದ್ರೇನು ಅಂತ, ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂದ್ರೇನು, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂದ್ರೇನು ಅಂತ. ನಮಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳಲ್ಲಿ 17 ಗೋಲ್ಸ್ಗಳಿದೆ ಅಲ್ವಾ, 17 ಗುರಿಗಳನ್ನು ಹೊಂದಿದೆ. ಸೊ ಆ 17 ಗುರಿಗಳ ಬಗ್ಗೆನೂ ನಮಗೆ ಕ್ವಶನ್ ಆಗಿದೆ ನೆಟ್ಟಲ್ಲಿ. ಆ 17 ಗುರಿಗಳನ್ನು ಸಹ ನಾವು ನೆನಪಲ್ಲಿ ಇಟ್ಕೋಬೇಕು. ಇನ್ನೊಂದೇನೆಂದರೆ ಯಾವ ವರ್ಷದಲ್ಲಿ ಅದನ್ನು ಸ್ಥಾಪನೆ ಮಾಡಿದ್ರು, ಯಾವ ವರ್ಷಕ್ಕೆ ಅದನ್ನು ಗುರಿಯನ್ನು ಹೊಂದಿದ್ರು ಅಂತ ಹೇಳ್ಬಿಟ್ಟು 2015ರಲ್ಲಿ ಸಂಯುಕ್ತ ರಾಷ್ಟ್ರಗಳು ನಿಗದಿಪಡಿಸಿರ್ತಕ್ಕಂಥ ಸುಸ್ಥಿರ ಅಭಿವೃದ್ಧಿಯ ಗುರಿಗಳನ್ನು ಸಾಧಿಸುವ ವೇಳೆ ಎಷ್ಟು ಅಂದರೆ ದಟ್ ಈಸ್ 2030. ಓಕೆ, 2015ರಲ್ಲಿ ಅದನ್ನು ನಿಗದಿಪಡಿಸಿದ್ರು. 2030ಕ್ಕೆ ಅದನ್ನು ಏನು ಮಾಡಬೇಕು, ಸುಸ್ಥಿರ ಅಭಿವೃದ್ಧಿ ಅಥವಾ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳನ್ನು ಕಂಪ್ಲೀಟ್ ಮಾಡುವಂತಹ ಗುರಿಯನ್ನು ಹೊಂದಿರತಕ್ಕಂಥದ್ದು ನಮ್ಮ ಸರ್ಕಾರ. ಓಕೆ, ನೆಕ್ಸ್ಟ್ ನೋಡಿ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಇನ್ನು ಹೆಚ್ಚಿಗೆ ಕ್ಲಾಸ್ ಮಾಡೋದಿತ್ತು ನಾನು. ಐ ಹ್ಯಾವ್ ಅನದರ್ ವರ್ಕ್. ಸೊ ಇದು ಇವತ್ತಿಗೆ ಕ್ಲಾಸ್ ಆಗುತ್ತೆ.
ಸೊ ಯಾರಿಗೆಲ್ಲ ನನ್ನ ಕ್ಲಾಸಸ್ ಇಷ್ಟ ಆಗ್ತಿದ್ದೀನೋ ಸೊ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಕ್ಲಿಕ್ ಆನ್ ದ ಬೆಲ್ ಐಕಾನ್. ನಾನು ಮಾಡ್ತಕ್ಕಂಥ ಎಲ್ಲ ವೀಡಿಯೋ ಸಹ ಬಂದು ನಿಮಗೆ ರೀಚ್ ಆಗುತ್ತೆ. ಇನ್ನೊಂದು, ನನ್ನ ಈ ಯೂಟ್ಯೂಬ್ ಚಾನಲದ ಮೇಲೆ ಒಂದು ಸ್ವೈಪ್ ಬಟನ್ ಫೀಚರ್ ಆನ್ ಆಗಿದೆ. ಸೊ ಈ ಸ್ವೈಪನ್ನು ಮಾಡೋದ್ರ ಮೂಲಕ ಈ ಲೈಕನ್ನು ಲೈಕ್ ಒತ್ತಿದ ತಕ್ಷಣ ಕಮೆಂಟ್ ಬಾಕ್ಸಲ್ಲಿ ಸ್ವೈಪ್ ಅನ್ನುವಂತಹ ಒಂದಿಷ್ಟು, ಅಂದರೆ ಇದು ಏನಿದು, ಜಸ್ಟ್ ಎ ಮಿನಿಟ್. ಸ್ವೈಪ್ ಹೇಗಿರುತ್ತೆ ಅಂದರೆ, ಕಮೆಂಟ್ ಬಾಕ್ಸ್ ಇದೆ ಇಲ್ಲಿ. ಈ ಕಮೆಂಟ್ ಬಾಕ್ಸಲ್ಲಿ 2 ಡಾಟ್ಗಳು ಕಾಣಿಸ್ತಾ ಹೋಗ್ತವೆ. ಆ ಡಾಟ್ಗಳಲ್ಲಿ ಫಸ್ಟ್ ಒಂದು ಕಮೆಂಟ್ ಇರುತ್ತೆ. ಓಕೆ, ಲೈಕ್ ಬಟನ್ ಒತ್ತಿದ ತಕ್ಷಣ ನೆಕ್ಸ್ಟ್ ಬರೋದು ಸ್ವೈಪ್ ಅಂತ ಬರುತ್ತೆ. ಸ್ವೈಪ್ ಆದ ತಕ್ಷಣ ಅಲ್ಲಿ ಹೈಪ್ ಬಟನ್ ಅಂತ ಬಂದಿರುತ್ತೆ, ಅಂದರೆ ಹೈಪ್ ಅಂತ ಬರುತ್ತೆ. ಜಸ್ಟ್ ಆ ಹೈಪದ ಮೇಲೆ ನೀವು ಕ್ಲಿಕ್ ಮಾಡಿದರೆ ಸಾಕು. ಹೈಪದ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಅಂದರೆ ಅಲ್ಲಿ ಒಂದಷ್ಟು ಪಾಯಿಂಟ್ಸ್ಗಳು ಕಾಣಿಸ್ತಾ ಹೋಗ್ತವೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್.